ನಮಸ್ಕಾರ. ಈ ಅದ್ಭುತವಾದ ವಿವರಣೆಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಶಂಕರಜ್ಜ. ಇವತ್ತು ನಾವು ದಿನನಿತ್ಯ ಕಣ್ಮುಂದೆ ನಡೆಯೋ ಆದರೆ ಅಷ್ಟಾಗಿ ಗಮನಿಸದೇ ಇರೋ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಾವು ವಸ್ತುಗಳನ್ನ ಕೊಂಡಾಗ ಕಟ್ಟೋ ಟ್ಯಾಕ್ಸ್ ಅಂದ್ರೆ ತೆರಿಗೆ. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಪವರ್ ಅಂದ್ರೆ ಅಧಿಕಾರ ನಿಜವಾಗ್ಲೂ ಯಾರ ಕೈಯಲ್ಲಿದೆ? ಬನ್ನಿ ಇದರ ಬಗ್ಗೆ ಒಂಚೂರು ಆಳವಾಗಿ ತಿಳಿದುಕೊಳ್ಳೋಣ. ಮಾರ್ಕೆಟ್ಗೆ ಹೋಗಿ ಏನಾದ್ರೂ ಒಂದು ವಸ್ತು ಕೊಂಡುಕೊಂಡ ತಕ್ಷಣ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕು ಅಲ್ವಾ? ಆದ್ರೆ ಈ ಟ್ಯಾಕ್ಸ್ ಹಾಕೋ ಹಕ್ಕು ಯಾರಿಗಿದೆ ಅನ್ನೋ ಪ್ರಶ್ನೆ ತಲೆಯಲ್ಲಿ ಯಾವತ್ತಾದ್ರೂ ಬಂದಿದ್ಯಾ? ಯಾರಿಗ್ ಬೇಕೋ ಅವರು ತಮಗೆ ತೋಚಿದ ಹಾಗೆ ಟ್ಯಾಕ್ಸ್ ಹಾಕ್ಬೋದಾ? ಖಂಡಿತ ಇಲ್ಲ. ಇದರ ಹಿಂದೆ ಒಂದು ಪಕ್ಕಾ ಕಾನೂನಿನ ಚೌಕಟ್ಟಿದೆ. ಆ ರೂಲ್ಸ್ ಏನು ಅಂತ ಈಗ ನೋಡೋಣ. ನಮ್ಮ ಸಂವಿಧಾನದ ಕಲಂ 286 ಅಥವಾ ಆರ್ಟಿಕಲ್ 286 ರ ಬಗ್ಗೆ ನಾವೀಗ ಮಾತಾಡೋಣ. ಇದು ಟ್ಯಾಕ್ಸ್ ಪ್ರಪಂಚದ ಅಲ್ಟಿಮೇಟ್ ರೂಲ್ ಬುಕ್ ಇದ್ದಾಗೆ. ಟ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಲೊಕೇಶನ್ ಅಥವಾ ಸ್ಥಳ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮನೆ ಪಕ್ಕದ ಅಂಗಡಿಯಲ್ಲಿ ಒಂದು ಆಟದ ಸಾಮಾನು ಕೊಳ್ಳೋದಕ್ಕೂ ಅದೇ ಸಾಮಾನನ್ನ ಯಾವುದೋ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಜಾಗ ಬದಲಾದಂತೆ ಟ್ಯಾಕ್ಸ್ ನಿಯಮಗಳು ಕೂಡ ಸಂಪೂರ್ಣವಾಗಿ ಬದಲಾಗುತ್ತವೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ, ಕೇಳಿ. ಕಲಂ 786 ರಾಜ್ಯ ಸರ್ಕಾರಗಳ ಟ್ಯಾಕ್ಸ್ ಹಾಕೋ ಅಧಿಕಾರಕ್ಕೆ 3 ಮೇನ್ ಬ್ರೇಕ್ಗಳನ್ನು ಹಾಕಿದೆ, ಅಂದ್ರೆ ಮಿತಿಗಳನ್ನ ಹೇರಿದೆ. ಮೊದಲನೇದು, ತಮ್ಮ ರಾಜ್ಯದ ಗಡಿಯಿಂದ ಆಚೆ ನಡೆಯೋ ಸೇಲ್ಸ್ ಮೇಲೆ ಟ್ಯಾಕ್ಸ್ ಹಾಕುವಂತಿಲ್ಲ. ಎರಡನೇದು, ಹೊರದೇಶದಿಂದ ನಮ್ಮ ದೇಶದ ಒಳಗೆ ಬರೋ ವಸ್ತುಗಳು ಅಂದ್ರೆ ಇಂಪೋರ್ಟ್ಸ್ ಮೇಲೆ ಟ್ಯಾಕ್ಸ್ ಹಾಕೋ ಹಾಗಿಲ್ಲ. ಮೂರನೇದು, ಇಲ್ಲಿಂದ ಹೊರದೇಶಕ್ಕೆ ಹೋಗೋ ವಸ್ತುಗಳ ಮೇಲೆ ಅಂದ್ರೆ ಎಕ್ಸ್ಪೋರ್ಟ್ಸ್ ಮೇಲೂ ರಾಜ್ಯ ಸರ್ಕಾರಗಳಿಗೆ ಟ್ಯಾಕ್ಸ್ ಹಾಕೋ ಪವರ್ ಇರಲ್ಲ. ಈ ಗಡಿಗಳ ಬಗ್ಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಕೂಲ್ ಅಂಗಡಿಯ ಸಿಂಪಲ್ ಉದಾಹರಣೆ ತಗೊಳ್ಳೋಣ ಬನ್ನಿ. ಈಗ ಒಂದು ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಪ್ರತಿಯೊಂದು ಕ್ಲಾಸ್ನವರು ಒಂದೊಂದು ಸಣ್ಣ ಅಂಗಡಿ ಇಟ್ಟಿದ್ದಾರೆ. 5ನೇ ಕ್ಲಾಸ್ ಹುಡುಗರು 6ನೇ ಕ್ಲಾಸ್ ಹುಡುಗರಿಗೆ ಏನೋ ಒಂದು ವಸ್ತು ಮಾರ್ತಾರೆ. ಆ ಟೈಮಲ್ಲಿ ಇದಕ್ಕೆ ಸಂಬಂಧವೇ ಇಲ್ಲದ 7ನೇ ಕ್ಲಾಸ್ ಹುಡುಗರು ಬಂದು, ಈ ಸೇಲ್ಸ್ ಮೇಲೆ ನಮಗೆ ಟ್ಯಾಕ್ಸ್ ಕೊಡಿ ಅಂತ ಕೇಳಿದ್ರೆ ಏನಾದರೂ ಅರ್ಥ ಇದೆಯಾ? ಹುಚ್ಚತನ ಅನ್ಸುತ್ತಲ್ವಾ? ಎಕ್ಸಾಕ್ಟ್ಲಿ. ಒಂದು ರಾಜ್ಯದ ಗಡಿಯ ಹೊರಗಡೆ ನಡೆಯೋ ವ್ಯವಹಾರಕ್ಕೆ ಆ ರಾಜ್ಯ ಟ್ಯಾಕ್ಸ್ ಕೇಳೋ ಹಾಗಿಲ್ಲ. ಸಂಬಂಧ ಇಲ್ಲದವರು ಟ್ಯಾಕ್ಸ್ ಕೇಳುವಂತಿಲ್ಲ ಅನ್ನೋದೇ ಇದರ ಸಾರಾಂಶ. ಸರಿ, ಇಷ್ಟೊತ್ತು ಲೋಕಲ್ ವ್ಯವಹಾರದ ಬಗ್ಗೆ ನೋಡಿದ್ವಿ. ಈಗ ಹೊರಗಡೆಯಿಂದ ಬರೋ ಮತ್ತು ಹೊರಗಡೆ ಹೋಗೋ ವಸ್ತುಗಳ ಕತೆ ಏನಾಗತ್ತೆ ಅಂತ ನೋಡೋಣ. ಅದೇ ಸ್ಕೂಲ್ ಉದಾಹರಣೆಗೆ ಬರೋಣ. ಸ್ಕೂಲ್ ಕಾಂಪೌಂಡ್ ಹೊರಗಿಂದ ಯಾರೋ ಒಬ್ರು ಸ್ಪೆಷಲ್ ಸ್ನ್ಯಾಕ್ಸ್ ತರ್ತಾರೆ ಅನ್ಕೊಳ್ಳಿ. ಇದು ಒಂಥರ ಇಂಪೋರ್ಟ್ ಇದ್ದಾಗೆ. ಈಗ ಆ ಸ್ನ್ಯಾಕ್ಸ್ ಮೇಲೆ ಸ್ಕೂಲ್ನ ಪ್ರತಿಯೊಂದು ಕ್ಲಾಸ್ನವರು ತಮ್ಮ ತಮ್ಮ ಟ್ಯಾಕ್ಸ್ ಹಾಕೋಕ್ ಶುರು ಮಾಡಿದ್ರೆ ಏನಾಗ್ಬೋದು? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಜೊತೆಗೆ ಆ ಸ್ನ್ಯಾಕ್ಸ್ ರೇಟ್ ಕೂಡ ಡಬಲ್ಲು ತ್ರಿಬಲ್ ಆಗ್ಬಿಡುತ್ತೆ. ಇದೇ ಕಾರಣಕ್ಕೆ ಹೊರದೇಶದಿಂದ ಬರೋ ವಸ್ತುಗಳ ಮೇಲೆ ರಾಜ್ಯಗಳು ತಮ್ಮ ಇಷ್ಟದಂತೆ ಟ್ಯಾಕ್ಸ್ ಹಾಕ್ತಾ ಹಾಗೆ ನಿಯಂತ್ರಣ ಮಾಡಲಾಗಿದೆ. ಹಾಗಾದ್ರೆ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಏನಾಗುತ್ತೆ ಯೋಚನೆ ಮಾಡಿ. ದೂರದಲ್ಲಿರೋ ಒಬ್ಬ ಪ್ರೀತಿಯ ಸ್ನೇಹಿತನಿಗೆ ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ. ಆ ಗಿಫ್ಟು ದಾರಿಲೋಗುವಾಗ ಪ್ರತಿಯೊಂದು ರಾಜ್ಯವೂ ಅದರ ಮೇಲೆ ಎಕ್ಸ್ಟ್ರಾ ಚಾರ್ಜ್, ಟ್ಯಾಕ್ಸ್ ಅಂತ ಹಾಕಿದ್ರೆ ಆ ಗಿಫ್ಟ್ ಕಳಿಸೋ ಖುಷಿನೇ ಹಾಳಾಗೋಗುತ್ತಲ್ಲ. ದೇಶದ ವ್ಯಾಪಾರವೂ ಹೀಗೇನೆ. ರಫ್ತಿನ ಮೇಲೆ ವಿಪರೀತ ಟ್ಯಾಕ್ಸ್ ಹಾಕಿದ್ರೆ ನಮ್ಮ ವ್ಯಾಪಾರ, ಆರ್ಥಿಕತೆ ಎಲ್ಲವೂ ಡಲ್ಲಾಗ್ಬಿಡುತ್ತೆ. ಅದಕ್ಕೆ ಎಕ್ಸ್ಪೋರ್ಟ್ಸ್ ಮೇಲೆ ಕೂಡ ರಾಜ್ಯಗಳು ಟ್ಯಾಕ್ಸ್ ಹಾಕುವಂತಿಲ್ಲ. ಟ್ಯಾಕ್ಸ್ ಕಂಟ್ರೋಲ್ ಬಗ್ಗೆ ಮಾತಾಡುವಾಗ ಮುಕ್ತ ವ್ಯಾಪಾರ ಅಥವಾ ಫ್ರೀ ಟ್ರೇಡ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇದನ್ನ ಒಂದು ಆಟದ ಮೈದಾನಕ್ಕೆ ಹೋಲ್ಸಿ ನೋಡೋಣ. ಒಂದು ದೊಡ್ಡ ಆಟದ ಮೈದಾನ ಇದೆ. ಬೇರೆ ಬೇರೆ ಏರಿಯಾದ ಮಕ್ಕಳೆಲ್ಲ ಬಂದು ಅಲ್ಲಿ ಒಟ್ಟಿಗೆ ಆಟ ಆಡ್ತಾರೆ. ಸಡನ್ನಾಗಿ ಒಂದು ಗುಂಪಿನವರು ಆ ಮೈದಾನದ ಮಧ್ಯೆ ಒಂದು ಟೋಲ್ ಗೇಟ್ ಹಾಕ್ಬಿಟ್ಟು ಇಲ್ಲಿಂದ ಯಾರು ಹೋದ್ರೂ ನಮಗೆ ದುಡ್ಡು ಕೊಡಬೇಕು ಅಂತ ರೂಲ್ ಮಾಡಿದ್ರೆ ಹೇಗಿರುತ್ತೆ? ಆಟದ ಮಜಾನೇ ಹೊರಟೋಗುತ್ತೆ. ಮಕ್ಕಳು ಅಲ್ಲಿಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಮುಕ್ತ ವ್ಯಾಪಾರ ಕೂಡ ಹಾಗೇನೆ. ರಾಜ್ಯಗಳ ನಡುವೆ ಈ ತರಹದ ಅನಗತ್ಯ ಟೋಲ್ ಗೇಟ್ ಅಥವಾ ತಡೆಗೋಡೆಗಳು ಇರಬಾರ್ದು ಅನ್ನೋದೇ ಕಲಂ 286ರ ಮುಖ್ಯ ಆಶಯ. ಈಗ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೂಲ್ಸ್ ಮಾಡೋ ಹಾಗಿಲ್ಲ ಅಂದ್ರೆ ಗೊಂದಲ ಆಗದ ಹಾಗೆ ನೋಡ್ಕೊಳ್ಳೋಕ್ಕೆ ಈ ನಿಯಮಗಳನ್ನ ಮಾಡೋ ಅಧಿಕಾರ ಯಾರಿಗಿದೆ? ಆ ಪರಮೋಚ್ಚ ಅಧಿಕಾರ ಇರೋದು ಬೇರಾರಿಗೂ ಅಲ್ಲ, ನಮ್ಮ ಸಂಸತ್ತಿಗೆ. ಹೌದು, ಪಾರ್ಲಿಮೆಂಟ್. ಯಾವುದು ರಾಜ್ಯದ ಒಳಗಿನ ವ್ಯವಹಾರ, ಯಾವುದು ಹೊರಗಿನ ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ರೂಲ್ಸ್ ಏನು, ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನ ಸ್ಪಷ್ಟವಾಗಿ ನಿರ್ಧಾರ ಮಾಡೋದು ಪಾರ್ಲಿಮೆಂಟ್. ಇಡೀ ದೇಶದಲ್ಲಿ ಒಂದೇ ರೀತಿಯ ಕ್ಲಿಯರ್ ಆದ ಸಿಸ್ಟಮ್ ಇರಬೇಕು, ಯಾವುದೇ ಗೊಂದಲ ಇರಬಾರ್ದು ಅನ್ನೋದೇ ಇದ್ರ ಹಿಂದಿನ ಉದ್ದೇಶ. ಸಂವಿಧಾನದಲ್ಲಿ ಈ ರೀತಿಯ ಕಟ್ಟುನಿಟ್ಟಾದ ರೂಲ್ಸ್ ಯಾಕಿದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈ ನ್ಯಾಯಯುತ ವ್ಯವಸ್ಥೆಯ ಹಿಂದಿನ ಅಸಲಿ ಉದ್ದೇಶ ಏನು? ಕಲಂ 286ರ ಹಿಂದೆ 3 ಬಲವಾದ ಕಾರಣಗಳಿವೆ. ಮೊದಲನೇದು, ಡಬಲ್ ಟ್ಯಾಕ್ಸೇಷನ್ ತಪ್ಪಿಸೋದು, ಅಂದ್ರೆ ಒಂದೇ ವಸ್ತುವಿಗೆ 2 ಕಡೆ ಟ್ಯಾಕ್ಸ್ ಕಟ್ಟೋದನ್ನ ನಿಲ್ಸೋದು. ಎರಡನೇದು, ಸಾಮಾನ್ಯ ಜನರ ಮೇಲೆ ಪದೇ ಪದೇ ಅನ್ಯಾಯವಾಗಿ ತೆರಿಗೆಯ ಭಾರ ಹಾಕ್ತೇ ಇರೋದು. ಮೂರನೇದು,
ನಮ್ಮ ದೇಶದ ಒಳಗೆ ಮತ್ತು ಗ್ಲೋಬಲ್ ಲೆವೆಲ್ನಲ್ಲಿ ವ್ಯಾಪಾರ ವಹಿವಾಟು ಯಾವುದೇ ಅಡೆತಡೆಯಿಲ್ಲದೆ ಸ್ಮೂತಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋದು. ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ತತ್ವ ಇದೆ. ನಿಯಮಗಳು ಇರೋದು ಬರೀ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಅಲ್ಲ, ಕೆಲಸಗಳು ಸುಗಮವಾಗಿ ಮತ್ತು ನ್ಯಾಯಯುತವಾಗಿ ನಡೀಲಿ ಅಂತ. ಸಂವಿಧಾನ ರಾಜ್ಯಗಳ ಅಧಿಕಾರಕ್ಕೆ ಮಿತಿ ಹಾಕಿದೆ ಅಂದ್ರೆ ಅದು ಕೇವಲ ಅವರ ಮೇಲೆ ನಿಯಂತ್ರಣ ಸಾಧಿಸೋಕೆ ಅಲ್ಲ. ಪ್ರತಿಯೊಬ್ಬ ಆಟಗಾರನು ಆಟದ ನಿಯಮಗಳನ್ನ ಗೌರವಿಸಿದಾಗ ಮಾತ್ರ ಆಟ ನ್ಯಾಯಯುತವಾಗಿರುತ್ತೆ ಅಲ್ವಾ? ಹಾಗೇನೆ ಈ ಗಡಿಗಳನ್ನ ನಿಯಮಗಳನ್ನ ಗೌರವಿಸಿದಾಗ ಮಾತ್ರ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ಒಂದು ಕ್ಷಣ ಕಣ್ಣುಮುಚ್ಚಿ ಊಹಿಸ್ಕೊಳ್ಳಿ, ವ್ಯಾಪಾರದ ವಿಚಾರದಲ್ಲಿ ಈ ಥರ ಯಾವುದೇ ನಿರ್ಬಂಧಗಳಿಲ್ಲದೆ ಪ್ರತಿಯೊಬ್ಬರೂ ತಮಗೆ ತೋಚಿದ ಹಾಗೆ ರೂಲ್ಸ್ ಮಾರೋಕೆ ಶುರು ಮಾಡಿದ್ರೆ ನಮ್ಮ ದೇಶದಲ್ಲಿ ಎಂಥ ಭಯಂಕರ ಕನ್ಫ್ಯೂಷನ್ ಆಗ್ತಿತ್ತು ಅಲ್ವಾ? ಕಲಂ 286 ನಮ್ಮನ್ನೆಲ್ಲ ಆ ದೊಡ್ಡ ಗೊಂದಲದಿಂದ ರಕ್ಷಿಸಿ ನಮ್ಮ ಎಕಾನಮಿಯನ್ನ ಒಂದು ಶಿಸ್ತಿನ ಚೌಕಟ್ಟಿನಲ್ಲಿ ಸೇಫಾಗಿ ಇಟ್ಟಿದೆ. ಈ ವಿವರಣೆ ಎಲ್ಲರಿಗೂ ಹೊಸ ವಿಷಯವನ್ನ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.